ಹರಿ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಮಹಾಗಣಪತಿಯೇ ನಮಃ. ಮಹಾ ಸರಸ್ವತಿಯೇ ನಮಃ. ಜ್ಯೋತಿಷ್ಯ ಬಂಧುಗಳೇ, ಇವತ್ತು ಜ್ಯೋತಿಷ್ಯದ ವಿಷಯದಲ್ಲಿ ಪಾಠ 7ನೇದು, ಚಂದ್ರನ ಬಗ್ಗೆ. ಚಂದ್ರಗ್ರಹ ಹೇಗಿದೆ ಅಂತ ನಿನ್ನೆ ಹೇಳಿದ್ದೆ. ಚಂದ್ರಗ್ರಹ ಬಗ್ಗೆ ನಾಳೆ ಹೇಳ್ತೀನಿ ಅಂತ. ಇವತ್ತು ಚಂದ್ರನ ಬಗ್ಗೆ ಹೇಳ್ತೀನಿ. ಚಂದ್ರಗ್ರಹ ಕರ್ಕಾಟಕ ರಾಶಿಗೆ ಅಧಿಪತಿ, ಜಲತತ್ವ, ಆಮೇಲೆ ಚರರಾಶಿ. ಆ ಚರರಾಶಿಗೆ ಚಂದ್ರನು ಏನು ಅಂದರೆ 4ನೇ ಮನೆ ಮೇಷರಾಶಿನಿಂದ. 4ನೇ ಮನೆ ಅಂದರೆ ಮಾತೃ ತಾಯಿಗೆ ಸಂಬಂಧಪಟ್ಟಿದ್ದು, ಮಾತೃ ಸುಖ. ಆ ಸುಖದ ಮುಂದೆ ನಮಗೆ ಯಾವ ಸುಖನೂ ಸಿಕ್ಕೋಲ್ಲ. ಮಾತೃ ಸುಖ ಕೇಳಿರಬೇಕು ನೀವು. ತಾಯಿ ಹೇಗೆ ಹಾಲು ಕುಡಿಸ್ತಾಳೆ, ಹೇಗೆ ಕಾಪಾಡ್ತಾಳೆ, ಅಳು ಇದ್ದಾಗ ಏನು ಮಾಡ್ತಾಳೆ, ಇದು ಮಾಡ್ತಾಳೆ. ಆ ತಾಯಿ ಬಗ್ಗೆ ಫಸ್ಟು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ, ಚಂದ್ರನ ಬಗ್ಗೆ ತಾಯಿ ಅಂತ. ಆಮೇಲೆ ಪ್ರಶಸ್ತಿಗಳು ಯಾವ್ದು, ಯಶಃಪ್ರಾಪ್ತಿ ಹೇಗೆ ಬರುತ್ತೆ ಅಂಥೇಳಿ, ಶರೀರ ಸುಖ, ಸೌಂದರ್ಯ, ಇದು ಮಾಡಿದೆ. ಜ್ಯೋತಿಷ್ಯಶಾಸ್ತ್ರದ ಅನುಭವ ಬರುತ್ತೆ. ಯಾರು ಒಳ್ಳೆಯ ಜಾಗದಲ್ಲಿದ್ದರೆ ಚಂದ್ರ, ಅದಕ್ಕೋಸ್ಕರ ಒಳ್ಳೆಯ ಜ್ಯೋತಿಷ್ಯರಾಗೋ ಅಭಿರುಚಿ ಇರುತ್ತೆ ಜ್ಯೋತಿಷ್ಯದಲ್ಲಿ. ದೂರದ ಪ್ರವಾಸಗಳನ್ನು ಹೋಗಬೇಕಾದಕ್ಕೆ ಚಂದ್ರನ ನೋಡಬೇಕು. ಜಲಪ್ರವಾಸಗಳು ಅಂತಾಗ ಸಂಪತ್ತು, ವಾಹನ ಸೌಕರ್ಯ, ಚತುರ್ಥ ಸ್ಥಾನ ವಾಹನ ಸೌಕರ್ಯ, ಚಂದ್ರನಿಗೂ ಸೇರಿ ವಾಹನ ಸೌಕರ್ಯ. ದ್ರವ್ಯ ಸಂಚಯ, ದುಡ್ಡು ಸಂಪಾದಿಸೋದು ಹೇಗೆ ಅಂತ. ಉದ್ಯೋಗದಲ್ಲಿ ಉನ್ನತ ಸ್ಥಾನ ಹೇಗೆ ಬರುತ್ತೆ ಅಂತ. ಪ್ರಜಾಪಕ್ಷ, ಪ್ರಜೆಗಳಿಗೋಸ್ಕರ ಏನು ಮಾಡಬೇಕು, ಪ್ರಜೆಗಳಿಗೋಸ್ಕರ ನಾನು ಏನು ಸೌಕರ್ಯಗಳು ಇರಬೇಕು. ಯಾರೋ ಒಬ್ಬರು ಬಂದು ಪ್ರಜಾಪಕ್ಷ ಕಂಡ್ತೀನಿ, ನಾನೊಂದು ರಾಜಕೀಯ ಪಕ್ಷ ಕೊಡ್ತೀನಿ ಅಂದರೆ ಚಂದ್ರ ಎಲ್ಲಿದ್ದಾನೆ, ಅವನಿಗೆ ಸೆಟ್ ಆಗುತ್ತಾ ಬರೋದಕ್ಕೆ ಅಂತ. ಪ್ರಜಾಪಕ್ಷದ ಅಧಿಕಾರಿಗಳು ಯಾರಿದ್ದಾರೆ ಅಂತ. ಆ ಥರ ಜ್ಞಾನ ವೃದ್ಧಿ ಆಗೋದಕ್ಕೆ. ಸ್ಥಿರ ಮನಸ್ಸು ಇರೋಲ್ಲ. ಚಂದ್ರ ಚರರಾಶಿಗಳಲ್ಲಿತ್ತು ಅಂದರೆ ಅವ್ರ ಮನಸ್ಸು ಸ್ಥಿರವಾಗಿರೋಲ್ಲ. ಒಂದ್ಸಲ ಎದ್ದೋಗೋದು, ಇನ್ನೊಂದ್ಸಲ ಕೂತ್ಕೊಳ್ಳೋದು. ಹುಡುಗರು ಅಷ್ಟೇ, ನೋಡ್ತಿದ್ದೀರಲ್ಲ, ಪುಸ್ತಕ ತೆಗಿತಾರೆ, 1-2 ನಿಮಿಷ ನೀಡ್ತಾರೆ, ಎದ್ದು ಹೋಗ್ತಾರೆ, ತಿರುಗಿ ಬರ್ತಾರೆ, ತಿರುಗಿ ಪುಸ್ತಕ ತೆಗಿತಾರೆ. ಅದು ಚರರಾಶಿನಲ್ಲಿ ಚತುರ್ಥ ಸ್ಥಾನ ಅದು ಇದ್ದರೆ ಆ ಥರ ಕುಂಡಲಿಯಲ್ಲಿ ಗಂಡು ಮಕ್ಕಳಿಗೆ ಕಣ್ಣುಗಳು ನೋಡೋದಕ್ಕೆ ಬಲಗಣ್ಣು, ಹೆಣ್ಣು ಮಕ್ಕಳಿಗೆ ಈ ಎಡಗಣ್ಣು. ಮನೆ ಮಾರು ಇಂಥದ್ದು ಸ್ಥಳಗಳ ಬಗ್ಗೆ ಮನೆ ಮಾರಬೇಕಾಗುತ್ತೆ, ಇದು ಮಾಡಬೇಕು. ಸ್ಥಳಾಂತರ ಹೋಗೋದು, ಹೆಂಗಸರ ಬಗ್ಗೆ ನೋಡೋದು. ಲಗ್ನ ಸಮಾರಂಭಗಳು, ಶುಭ ಕಾರ್ಯಗಳಿಗೆ ಚಂದ್ರನ ಇಂಪಾರ್ಟೆಂಟ್ ಹೋಗ್ತಾನೆ. ಸೇವಾ ಮನೋವೃತ್ತಿ ಇರಬೇಕು. ಜನ್ಮಸ್ಥಳ ಯಾವುದು, ದ್ರವ ಪದಾರ್ಥಗಳು ವ್ಯಾಪಾರ ಮಾಡೋವಂಥದ್ದು, ದ್ರವಗಳು, ಹಾಲು, ಮೊಸರು, ಕೀರು, ಐಸ್ ಕ್ರೀಮ್ಗಳು ಇಂಥದ್ದೆಲ್ಲ ಮಾಡೋವಂಥದ್ದು. ಸಂಸಾರ ಸ್ಥಿತಿ ಹೇಗೆ, ಕಾಯಿ ಪಲ್ಯಗಳು, ವೆಜಿಟೇಬಲ್ಸು ಇಂಥದ್ದೆಲ್ಲ, ಮೊಟ್ಟೆ, ವೆಜಿಟೇಬಲ್ಸು ವಿಕ್ರಮ ಮಾಡೋವಂಥದ್ದು. ಮಾಂಸಾಹಾರ ಇದ್ದರೆ ಹೆಂಗಸರು ಕೆಲಸವನ್ನು ಮಾಡೋವಂಥ ಬಟ್ಟೆ ಒಗೆಯೋದು, ಬಟ್ಟೆ ತೆಗೆಯೋದು, ಶರೀರ ಶುದ್ಧಿ ಮಾಡೋದು. ಹೆಂಗಸರಿಗಾಗಲಿ ಗಂಡಸರಿಗಾಗಲಿ ಸ್ತನಗಳು ಅಂತ, ಮೆದುಳು ವರ್ಕ್ ಮಾಡೋದು ಹೇಗೆ, ಮನಸ್ಸು, ಚಂದ್ರಮ ಮನಸ್ಸು ಜಾಯತೆ, ಮನಸ್ಸು ಕಾರಕನ ಚಂದ್ರಮ, ಆ ಮನಸ್ಸಿಗೆ ಚಂದ್ರನು ಹೇಗೆ ಮೆದುಳಿಗೆ ಕೊಡ್ತಾನೆ, ಸ್ತ್ರೀಯರಲ್ಲಿ ಗರ್ಭಧಾರಣೆ ಆಗೋದಕ್ಕೆ ಅವಕಾಶ ಮಾಡ್ತಾನೆ. ಅದೇ ಥರ ಗಂಡಸರಲ್ಲಿ ವೀರ್ಯೋತ್ಪತ್ತಿ ಇದೆಯಾ, ವೀರ್ಯದಲ್ಲಿ ತೊಂದರೆ ಇದೆಯಾ ಅಂತ. ಇದು ಸ್ತ್ರೀಯರಲ್ಲಿ ಗರ್ಭೋತ್ಪತ್ತಿಗೆ ಚಂದ್ರನಿಗೆ ನೋಡೋವಂಥದ್ದು. ಇಲ್ಲಿ ಅಂದರೆ ಅಲ್ಲಿ ಬೀಜೋತ್ಪತ್ತಿ ಅಂತ. ಅದಕ್ಕೆ ಯಾವುದ್ರಲ್ಲಾದ್ರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಬೀಜೋತ್ಪತ್ತಿ ಇದೆಯಾ, ಮಕ್ಕಳಾಗುತ್ತೆ ಅಂತ. ಇಂಥದ್ದಕ್ಕೆಲ್ಲ ನಾವು ನೋಡ್ತೇವೆ. ಚಾರಕ ಗ್ರಹ ಏನರ ಚಂದ್ರನಾಗ್ತಾನೆ. ಮನೋವೃತ್ತಿ, ಧರ್ಮ ಮತ್ತು ಪ್ರವೃತ್ತಿಗಳು ಹೇಗಿರ್ತಾರೆ ಅಂತ. ಅದಕ್ಕೋಸ್ಕರ ಎಲ್ಲದಕ್ಕೂ ನೋಡೋದಕ್ಕೋಸ್ಕರ ಚಂದ್ರನ ಇದು ಮಾಡ್ತಾಯಿದ್ದಾರೆ. ಮೊದಲು ಮಕ್ಕಳಿಗೆ ತಾಯಿ ಅನ್ನ ತಿನ್ನಿಸೋವಾಗ ಆಚೆ ಎತ್ಕೊಂಡೋಗಿ ಚಂದಮಾಮನ ತೋರಿಸ್ತೀನಿ ಬಾ ಅಂತ ಹೇಳ್ತಾಯಿದ್ರು.
ಚಂದಮಾಮನ ತೋರಿಸ್ತೀನಿ ಬಾ ಅಂದರೆ, ಮಾಮ ಅಂತ ಯಾಕೆ ಬಂತು ಚಂದ್ರ, ಅದು ಗೊತ್ತಿದೆಯಾ ನಿಮಗೆ? ಆ ಮಾಮ ಅಂತ ಬಂದಿದ್ದು ಚಂದ್ರನಿಗೆ ಯಾಕೆ ಅಂದರೆ ಸೋದರ ಮಾವನ ಬಗ್ಗೆ ಹೇಳೋವಂಥ ಇದಕ್ಕೆ ಬರುತ್ತೆ. ಅದು ಯಾಕೆ ಬರುತ್ತೆ ಅಂದರೆ, ಲಕ್ಷ್ಮಿ ಕ್ಷೀರಸಾಗರದಲ್ಲಿ ಹುಟ್ಟಿರ್ತಾಳೆ, ಲಕ್ಷ್ಮಿ ಹುಟ್ಟಿದ ಹಿಂದಕ್ಕೇ ಚಂದ್ರ ಹುಟ್ಟಿರ್ತಾನೆ, ಲಕ್ಷ್ಮಿ ನಮಗೆಲ್ಲ ತಾಯಿ ಆಗ್ತಾಳೆ. ಆ ತಾಯಿ ಆದ್ದರಿಂದ ತಾಯಿ ತಮ್ಮ ಏನಾಗ್ತಾನೆ, ಸೋದರ ಮಾವ ಆಗ್ತಾನೆ. ಚಂದ್ರನ ಸೋದರ ಮಾವ ಆದಾಗ ಅದಕ್ಕೋಸ್ಕರ ನಾವು ಚಂದ ಮಾಮ ಅಂತ ನಾವು ಕರೀತಾ ಇದ್ದೀವಿ. ಆ ಚಂದ್ರನ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳಲ್ಲಿ ಯಾವ ಗ್ರಹದಲ್ಲಿ ಯಾವ ನಕ್ಷತ್ರದಲ್ಲಿದ್ದರೆ ಅವನು ಹೇಗೆ ಕೊಡ್ತಾನೆ ಅನ್ನೋದಕ್ಕೆ ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಇವತ್ತಿನಿಗೆ ಈ ಪಾಠನ ಸ್ನಾನ ಮಾಡಿ ಅನುಕೂಲ ಮಾಡಿಕೊಡ್ಲಿ, ಭಗವಂತನ ನಿಮಗೆಲ್ಲ ಶ್ರೇಯಸ್ಸು ಕೊಡಲಿ ಅಂತ ನಮಸ್ಕಾರ ಮಾಡ್ತಾಯಿದ್ದೀನಿ.